ಓಂ ಶಾಂತಿ. ಮುರಳಿಯ ದಿನಾಂಕ 1/5/2022. ರಿವೈಸ್ ಅವ್ಯಕ್ತ ಮುರಳಿಯ ದಿನಾಂಕ 13/12/1990. तपस्या का फाउंडेशन बेहद का वैराग्य. ತಪಸ್ಸಿನ ಫೌಂಡೇಶನ್ ಆಗಿದೆ ಬೇಹದ್ದಿನ ವೈರಾಗ್ಯ. आज बाप दादा सर्वस्नेही बच्चों को स्नेह के पुष्प अर्पित करते हुए देख रहे. ಈ ದಿನ ಬಾಪ್ ದಾದಾರವರು ಸರ್ವಸ್ನೇಹಿ ಮಕ್ಕಳನ್ನು ಸ್ನೇಹದ ಪುಷ್ಪಗಳನ್ನು ಮಕ್ಕಳು ತಂದೆಗೆ ಅರ್ಪಿತ ಮಾಡ್ತಿರುವಂತಹ ರೂಪದಲ್ಲಿ ನೋಡ್ತಾ ಇದ್ದಾರೆ. देश विदेश के सर्व बच्चों के दिल से स्नेह के पुष्पों की वर्षा बाप दादा देख रहे. ದೇಶ ವಿದೇಶದ ಎಲ್ಲ ಮಕ್ಕಳು ಹೃದಯದ ಸ್ನೇಹದಿಂದ ಸ್ನೇಹದ ಪುಷ್ಪಗಳನ್ನು ತಂದೆಯ ಮೇಲೆ ಹಾಕ್ತಿರುವಂತಹ ದೃಶ್ಯವನ್ನು ಬಾಬಾ ನೋಡ್ತಾ ಇದ್ದಾರೆ. ಪುಷ್ಪಗಳ ಸುರಿಮಳೆಯನ್ನು ಬಾಪ್ ದಾದಾರವರ ಮೇಲೆ ಮಕ್ಕಳು ಸುರಿತಾ ಇದ್ದಾರೆ. बच्चों के मन का एक ही साज या गीत सुन रहे. ಮಕ್ಕಳ ಮನಸ್ಸಿನ ಒಂದೇ ಒಂದು ಸಂಗೀತ ರಾಗ ಬಾಬಾ ಕೇಳ್ತಾ ಇದ್ದಾರೆ. ಏಕ್ ಹಿ ಗೀತ ಹೇ ಮೇರಾ ಬಾಬಾ. ಮಕ್ಕಳು ಹಾಡುವಂಥ ಒಂದೇ ಒಂದು ಗೀತೆ ಆಗಿದೆ ನನ್ನ ಬಾಬಾ. चारों ओर मिलन मनाने की शुभ आशाओं के दीपक जगमगा रहे. ನಾಲ್ಕು ಕಡೆಯ ಮಕ್ಕಳ ಮನಸ್ಸಿನಲ್ಲಿ ಇರುವ ಮಿಲನದ ಆಶೆಯ ದೀಪಗಳು ಜಗಮಗಿಸುತ್ತಾ ಇವೆ. यह दिव्य दृश्य सारे कल्प में सिवाय बाप दादा और बच्चों के कोई देख नहीं सकता. ಇಂತಹ ದಿವ್ಯ ದೃಶ್ಯವನ್ನು ಇಡೀ ಕಲ್ಪದಲ್ಲಿ ಬಾಪ್ ದಾದಾರವರ ವಿನಃ ಮತ್ತು ಮಕ್ಕಳ ವಿನಃ ಯಾರೂ ನೋಡೋದಿಲ್ಲ. यह अनोखे स्नेह के पुष्प यहाँ इस पुरानी दुनिया के कोहिनूर हीरे से भी ಅಮೂಲ್ಯ. ಮಕ್ಕಳು ತಂದೆಗೆ ಅರ್ಪಿಸುವ ಈ ಸ್ನೇಹದ ಪುಷ್ಪಗಳು ಹಳೆ ಪ್ರಪಂಚದ ಲೆಕ್ಕದಲ್ಲಿ ನೋಡಿದರೆ ಕೋಹಿನೂರು ವಜ್ರಗಳಕ್ಕಿಂತ ಅಮೂಲ್ಯ ಆಗಿವೆ. यह दिल के गीत सिवाय बच्चों के और कोई गा नहीं सकता. ಹೃದಯದಿಂದ ಹಾಡುವ ಈ ಹಾಡುಗಳು ಮಕ್ಕಳ ವಿನಃ ಯಾರೂ ಸಹ ಹಾಡೋದಿಲ್ಲ. ಐಸಿ ದೀಪಮಾಲಾ ಕೋಯಿ ಮನಾ ನಹಿ ಸಕ್ತ. ಎಲ್ಲ ಚೈತನ್ಯ ದೀಪಗಳು ಪ್ರಜ್ವಲಿತ ಆಗಿ ತಂದೆಯ ಮಿಲನಕ್ಕೆ ಸೇರಿರುವಂತಹ ಈ ಅದ್ಭುತ ದೀಪಮಾಲೆಯನ್ನು ದೀಪಾವಳಿಯನ್ನು ಯಾರೂ ಆಚರಿಸೋದಿಲ್ಲ. बाप दादा के सामने सर्व बच्चे इमर्ज है. इस स्थूल स्थान में सभी बैठ नहीं सकते, लेकिन बाप दादा का दिल तख्त अति विशाल है. ಬಾಪ್ ದಾದಾರವರ ಸನ್ಮುಖದಲ್ಲಿ ಎಲ್ಲ ಮಕ್ಕಳು ಸಹ
ಇಮರ್ಜ್ ಆಗಿದ್ದಾರೆ. ಈ ಸ್ಥೂಲವಾದ ಸ್ಥಾನದಲ್ಲಿ, ಮಧುಬನದ ಸಭಾಂಗಣದಲ್ಲಿ ವಿಶ್ವದ ಎಲ್ಲ ಮಕ್ಕಳು ಬಂದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಬಾಪ್ ದಾದಾರವರ ಹೃದಯ ಸಿಂಹಾಸನ ಅತ್ಯಂತ ವಿಶಾಲವಾಗಿದೆ. इसलिए सभी को इमर्ज रूप में देख रहे. ಆ ಹೃದಯ ಸಿಂಹಾಸನದ ಮೇಲೆ ಎಲ್ಲ ಮಕ್ಕಳು ಸಹ ಏಕಕಾಲದಲ್ಲಿ ಕೂತ್ಕೊಳ್ಬಹುದು. ಆದ್ದರಿಂದ ಬಾಬಾ ಎಲ್ಲ ಮಕ್ಕಳನ್ನು ಇಮರ್ಜ್ ಮಾಡಿ ನೋಡ್ತಾ ಇದ್ದಾರೆ. ಸಭಿ ಕಿ ಯಾದ್ ಪ್ಯಾರ್ और स्नेह भरे अधिकार के उल्लंघने भी सुन रहे. ಎಲ್ಲ ಮಕ್ಕಳ ನೆನಪು ಪ್ರೀತಿಯನ್ನು ಬಾಬಾ ಸ್ವೀಕಾರ ಮಾಡ್ತಿದ್ದಾರೆ. ಜೊತೆಗೆ ಸ್ನೇಹದಿಂದ ಅಧಿಕಾರದಿಂದ ಮಾಡುವ ತಕರಾರುಗಳನ್ನು ಕೇಳ್ತಾ ಇದ್ದಾರೆ, ದೂರಗಳನ್ನು ಕೇಳ್ತಾ ಇದ್ದಾರೆ. और साथ साथ हर एक बच्चे को रिटर्न में पदम गुणा ज़्यादा याद प्यार दे रहे. ಮತ್ತು ಪ್ರತಿಯೊಬ್ಬರಿಗೂ ಅದರ ಪ್ರತಿಯಾಗಿ ಪದಮದಷ್ಟು ನೆನಪು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. बच्चे अधिकार से कहते हम सब साकार स्वरूप में मिलन मनाए. बाप भी चाहते, बच्चे भी चाहते. ಮಕ್ಕಳು ಅಧಿಕಾರದಿಂದ ಹೇಳ್ತಾರೆ, ನಾವೆಲ್ಲರೂ ಅವ್ಯಕ್ತ ಬಾಪ್ ದಾದಾರವರನ್ನು ಸಾಕಾರ ರೂಪದಲ್ಲಿ ಮಿಲನ ಮಾಡಬೇಕು ಅಂತ. ಮಕ್ಕಳಿಗೂ ಇಚ್ಛೆ ಇದೆ, ತಂದೆಗೂ ಇಚ್ಛೆ ಇದೆ. फिर भी समय प्रमाण ब्रह्मा बाप अव्यक्त फरिश्ता रूप में साकार स्वरूप से अनेक गुणा तीव्र गति से सेवा करते हुए बच्चों को अपने समान बना रहे हैं. ಬ್ರಹ್ಮ ಬಾಬೋರು ಅವ್ಯಕ್ತ ಫರಿಷ್ಠಾ ರೂಪದಲ್ಲಿ ಇದ್ದು ಮತ್ತೆ ಸಾಕಾರ ಸ್ವರೂಪಕ್ಕೆ ಬಂದು ಮೊದಲಿನಕ್ಕಿಂತ ಬಹಳಷ್ಟು ಹೆಚ್ಚಿನ ಸೇವೆ ತೀವ್ರಗತಿಯಿಂದ ಮಾಡ್ತಾ ಇದ್ದಾರೆ. ಹಾಗೂ ಮಕ್ಕಳನ್ನು ತಮ್ಮ ಸಮಾನ ಮಾಡ್ತಾ ಇದ್ದಾರೆ. ನ ಸಿರ್ಫ ಏಕ್ ದೋ ವರ್ಷ ಲೇಕಿನ್ ಅನೇಕ ವರ್ಷ ಅವ್ಯಕ್ತ ಮಿಲನ್ ಅವ್ಯಕ್ತ ರೂಪ में सेवा का अनुभव कराया और करा भी रहे. ಬ್ರಹ್ಮ ಬಾಬಾ ಅವ್ಯಕ್ತ ಆದ ನಂತರ ಕೇವಲ 1-2 ವರ್ಷ ಮಾತ್ರ ಅಲ್ಲ, ಅನೇಕ ವರ್ಷಗಳಿಂದ ಅವ್ಯಕ್ತ ಬಾಪ್ ದಾದಾರವರು ಅವ್ಯಕ್ತ ಮಿಲನದ ಮೂಲಕ ಅವ್ಯಕ್ತ ಸೇವೆಯ ಅನುಭವ ಮಕ್ಕಳಿಗೆ ಮಾಡಿಸ್ತಾ ಇದ್ದಾರೆ. तो ब्रह्मा बाप ने अव्यक्त होते भी व्यक्त में क्यों पार्ट बजाया. ಬ್ರಹ್ಮ ಬಾಬಾ ಅವ್ಯಕ್ತ ಆದ ನಂತರನೂ ಗುಲ್ಜಾರ್ ದಾದಿಯವರಲ್ಲಿ ಬಂದು ಗುಲ್ಜಾರ್ ದಾದಿಯವರ ಮೂಲಕ ವ್ಯಕ್ತ ಪಾತ್ರವನ್ನು ಯಾಕೆ ಮಾಡಿದರು? ಸಮಾನ್ ಬನಾನೆ ಕೆ ಲಿಯೆ. ಬಾಪ್ ದಾದಾ ಇಬ್ಬರೂ ಸಹ ಈ ವ್ಯಕ್ತ ಲೋಕಕ್ಕೆ ಬಂದು ಅನೇಕ ವರ್ಷಗಳಿಂದ ಏನು ಮಿಲನದ ಪಾತ್ರ ಮಾಡಿದರು, ಸೇವೆಯ ಪಾತ್ರ ಮಾಡಿದರು. ಯಾಕೆ ಅಂದರೆ ಬ್ರಹ್ಮ ತಂದೆಯ ಸಮಾನ ಎಲ್ಲ ಮಕ್ಕಳು ಆಗಲಿ ಎಂಬ ಉದ್ದೇಶದಿಂದ. ಬ್ರಹ್ಮ ಬಾಪ್ ಅವ್ಯಕ್ತ से व्यक्त में आए तो बच्चों को रिटर्न में क्या करना है. ಬ್ರಹ್ಮ ಬಾಬಾ ಮಕ್ಕಳ ಸೇವೆಗಾಗಿ ಮಿಲನಕ್ಕಾಗಿ ಅವ್ಯಕ್ತ ವತನದಿಂದ ವ್ಯಕ್ತದಲ್ಲಿ ಬಂದು ಪಾತ್ರ ಮಾಡ್ತಾರೆ. ಹಾಗಾದರೆ ಮಕ್ಕಳಾದಂಥವರು ಆ ಸೇವೆಗೆ ಪ್ರತಿಯಾಗಿ
ಏನನ್ನು ಕೊಡಬೇಕೋ. ವ್ಯಕ್ತ ಸೇ ಅವ್ಯಕ್ತ ಬನನಾ ಹೈ. ಹಾಗಾದರೆ ಮಕ್ಕಳು ಏನು ಮಾಡಬೇಕು? ಬಾಬಾ ಅವ್ಯಕ್ತದಿಂದ ವ್ಯಕ್ತ ಲೋಕಕ್ಕೆ ಬರ್ತಾರೆ. ಮಕ್ಕಳು ನೀವು ವ್ಯಕ್ತದಿಂದ ಅವ್ಯಕ್ತಕ್ಕೆ ಹೋಗಬೇಕು. ಸಮಯ ಪ್ರಮಾಣ ಅವ್ಯಕ್ತ ಮಿಲನ್ ಅವ್ಯಕ್ತ ರೂಪ ಸೇ ಸೇವಾ ಅತಿ ಅವಶ್ಯಕ. ಈಗಿನ ಸಮಯದ ಅನುಸಾರವಾಗಿ ಅವ್ಯಕ್ತ ಮಿಲನ ಅವ್ಯಕ್ತ ರೂಪದ ಸೇವೆ ಬಹಳನೇ ಅವಶ್ಯಕವಾಗಿದೆ. इसलिए समय प्रति समय बाप दादा अव्यक्त मिलन की अनुभूति का इशारा देते रहते. ಆ ಕಾರಣದಿಂದ ಅವ್ಯಕ್ತ ಬಾಪ್ ದಾದಾರವರು ಸಾಕಾರ ವತನಕ್ಕೆ ಬಂದಾಗ ಅನೇಕ ಮುರಳಿಗಳಲ್ಲಿ ಮಕ್ಕಳಿಗೆ ಮುಂದೆ ಅವ್ಯಕ್ತ ಮಿಲನದ ಅನುಭವ ಮಾಡ್ರಿ ಅಂತ ಹೇಳ್ತಾ ಇರ್ತಾರೆ. ನಾವು ಹೇಗೆ ಅವ್ಯಕ್ತದಿಂದ ವ್ಯಕ್ತ ಲೋಕಕ್ಕೆ ಬರ್ತೀವಿ, ಬಾಪ್ ದಾದಾ ಇಬ್ಬರು, ಹಾಗೆ ಮುಂದೆ ನೀವು ಮಕ್ಕಳು ವ್ಯಕ್ತದಲ್ಲಿ ಇದ್ದರೂ ಅವ್ಯಕ್ತ ಲೋಕಕ್ಕೆ ಬನ್ನಿ. ಅವ್ಯಕ್ತ ಮಿಲನದ ಅನುಭವ ಹೆಚ್ಚೆಚ್ಚು ಮಾಡ್ತಾ ಹೋಗ್ರಿ. इसके लिए ತಪಸ್ಯಾ ವರ್ಷ ಭೀ ಮನಾ ರಹೇ ಹೋನ. ಅದಕ್ಕಾಗಿಯೇ ಬಾಬಾ ಮಕ್ಕಳಿಗೆ ತಪಸ್ಯಾ ವರ್ಷವನ್ನು ಆಚರಿಸಲಿಕ್ಕೆ ಹೇಳಿದರು. ಬಾಪ್ ದಾದಾ ಕೋ ಹರ್ಷ ಹೈ कि मेजॉरिटी बच्चों को उमंग उत्साह अच्छा है. ಬಾಪ್ ದಾದಾರವರಿಗೆ ಬಹಳ ಖುಷಿ ಇದೆ. ಏನಂದರೆ ಅಧಿಕಾಂಶ ಮಕ್ಕಳಲ್ಲಿ ಸೇವೆಯ ಬಗ್ಗೆ, ಪುರುಷಾರ್ಥದ ಬಗ್ಗೆ ಉಲ್ಲಾಸ, ಉತ್ಸಾಹ ಬಹಳ ಚೆನ್ನಾಗಿದೆ. ಮೈನಾರಿಟಿ ಐಸಾ ಸೋಚತೆ कि प्रोग्राम प्रमाण करना ही है. एक है प्रोग्राम से करना और दूसरा है दिल के उमंग उत्साह से करना. ಕಡಿಮೆ ಸಂಖ್ಯೆಯ ಮಕ್ಕಳು ಮಾತ್ರ ತಂದೆ ಪ್ರೋಗ್ರಾಮ್ ಕೊಟ್ಟಾಗ ಪುರುಷಾರ್ಥ ಮಾಡ್ತಾರೆ. ತಂದೆ ಆದೇಶ ಕೊಟ್ಟಾಗ ಮಾತ್ರ ಮಾಡ್ತಾರೆ. ತಮ್ಮ ಇಚ್ಛೆಯಿಂದ, ತಮ್ಮ ಒಂದು ಉತ್ಸಾಹ ಉಲ್ಲಾಸದಿಂದ ಮಾಡೋದಿಲ್ಲ. ಬಾಬಾ ಹೇಳ್ತಾರೆ, ಒಂದಾಗಿದೆ ತಾವಾಗಿ ಮುಂದೆ ಬಂದು ತಮ್ಮ ಒಂದು ಉತ್ಸಾಹ ಉಲ್ಲಾಸದಿಂದ ಪುರುಷಾರ್ಥ ಮಾಡುವುದು, ಸೇವೆ ಮಾಡುವುದು. ಎರಡನೇದಾಗಿದೆ ಪರಮಾತ್ಮ ತಂದೆ ಪ್ರೋಗ್ರಾಮ್ ಕೊಟ್ಟಿದ್ದಾರಲ್ಲ, ಮಾಡಬೇಕಲ್ಲ ಅಂತ ತಿಳ್ಕೊಂಡು ಮಾಡೋದು. तो हर एक अपने से पूछो मैं किसमें हूँ. ಹಾಗಾದರೆ ನೀವು ನೀವಾಗಿ ಮಾಡುವಂಥವರ ಪಟ್ಟಿಯಲ್ಲಿ ಇದ್ದೀರಾ ಅಥವಾ ತಂದೆ ಹೇಳಿದಾಗ ಮಾತ್ರ ಮಾಡುವಂಥವರ ಪಟ್ಟಿಯಲ್ಲಿ ಇದ್ದೀರಾ? समय की परिस्थितियों के प्रमाण, स्व की उन्नति के प्रमाण, तीव्र गति की सेवा के प्रमाण, बाप दादा के स्नेह के रिटर्न देने के प्रमाण ತಪಸ್ಯಾ ಅತಿ ಅವಶ್ಯಕ ಹೇ. ಈಗಿನ ಪರಿಸ್ಥಿತಿಯ ಅನುಗುಣವಾಗಿ ಸ್ವ ಉನ್ನತಿಯ ಪುರುಷಾರ್ಥಕ್ಕಾಗಿ, ತೀವ್ರಗತಿಯ ಸೇವೆಗಾಗಿ, ಬಾಪ್ ದಾದಾರವರ ಸ್ನೇಹಕ್ಕೆ ಕೊಡಬೇಕಾದ ಪ್ರತಿಫಲಕ್ಕಾಗಿ ತಪಸ್ಸಿನ ಅತಿ ಅವಶ್ಯಕತೆ ಇದೆ. प्यार करना अति सहज है और सब करते हैं, यह भी जानते हैं, लेकिन रिटर्न स्वरूप में बाप दादा समान बनना है. ಪ್ರೀತಿ ಮಾಡುವುದು ಸಹಜ, ನಿಭಾಯಿಸುವುದು ಕಷ್ಟ. ತಂದೆ ನಮಗೇನು ಪ್ರೀತಿ ಪಾಲನೆ ಕೊಡ್ತಾ ಇದ್ದಾರೋ ಅದರ ಪ್ರತಿಯಾಗಿ ನಾವು ಬಾಪ್ ದಾದಾರವರ ಸಮಾನ ಆಗಿ ತೋರಿಸಬೇಕು.
इस समय बाप दादा यह देखना चाहते हैं इसमें कोई निकलता है. ಈ ರೀತಿಯಲ್ಲಿ ಸ್ವ ಇಚ್ಛೆಯಿಂದ ಸ್ವಪುರುಷಾರ್ಥದಿಂದ ತಂದೆಯ ಸಮಾನ ಆಗಿ ತೋರಿಸುವಂಥ ಮಕ್ಕಳು ಕೋಟಿಯಲ್ಲಿ ಕೆಲವರು ಮಾತ್ರ ಇದ್ದಾರೆ. चाहना सभी की है लेकिन चाहने वाले और करने वाले इसमें संख्या का अंतर है. ಎಲ್ಲರಿಗೂ ಆಶೆ ಇದೆ ಬಾಪ್ ಸಮಾನ್ ಆಗಬೇಕು, ತಂದೆಯ ಸಮಾನ ಆಗಬೇಕು ಅಂತ. ಆದರೆ ಆ ರೀತಿಯಲ್ಲಿ ನಡ್ಕೊಳ್ಳುವಂಥವ್ರು ಮಾತ್ರ ಬಹಳ ಕಡಿಮೆ ಮಕ್ಕಳು ಇದ್ದಾರೆ. ಇಚ್ಛೆ ಇಟ್ಕೊಳ್ಳೋದು ಒಂದು ಥರ, ಆ ರೀತಿಯಲ್ಲಿ ನಡೆಯುವುದು, ಆ ರೀತಿಯಲ್ಲಿ ಪುರುಷಾರ್ಥ ಮಾಡುವುದು ಅದು ಬೇರೆ ಥರ ಆಗಿದೆ. इसमें संख्या का अंतर है क्योंकि तपस्या का सदा और सहज फाउंडेशन है बेहद का वैराग्य. ಇಚ್ಛೆಯೇನೋ ಎಲ್ಲರಿಗೂ ಇದೆ, ಆದರೆ ಇಚ್ಛೆಯಂತೆ ಮಾಡುವಂಥವರು ಬಹಳ ಕಡಿಮೆ ಮಕ್ಕಳಿದ್ದಾರೆ. ಯಾಕೆ ಅಂದರೆ ಆ ರೀತಿಯಲ್ಲಿ ಮಾಡಲಿಕ್ಕೆ ತಪಸ್ಸಿನ ಆಧಾರ ಬೇಕಾಗಿದೆ ಮತ್ತು ತಪಸ್ಸಿನ ಆಧಾರ ಆಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿ. ಬೇಹದ್ ಕಾ ವೈರಾಗ್ಯ अर्थात चारों ओर के किनारे छोड़ देना, क्योंकि किनारे को सहारा बना दिया है. ಬೇಹದ್ದಿನ ವೈರಾಗ್ಯ ಅಂದರೆ ನಾಲ್ಕು ಕಡೆಗಳಿಂದ ಏನನ್ನ ಆಧಾರವಾಗಿ ಇಟ್ಕೊಂಡಿದ್ದೇವೆ, ನಾಲ್ಕು ಕಡೆಯ ಆಧಾರಗಳನ್ನು ಹಿಡ್ಕೊಂಡಿದ್ದೇವೆ, ಆ ಆಧಾರಗಳಿಂದ ಮುಕ್ತ ಆಗುವುದು ಕೇವಲ ಒಬ್ಬ ತಂದೆಯ ಆಧಾರದಿಂದ ನಡೆಯುವುದು. ಸಮಯ ಪ್ರಮಾಣ ಪ್ಯಾರೆ ಬನೆ और समय प्रमाण श्रीमत पर निमित्त बनी हुई आत्माओं के इशारे प्रमाण सेकंड में बुद्धि प्यारे से फिर न्यारी बन जाए वह नहीं होती. ಸಮಯದ ಅನುಸಾರವಾಗಿ ನೀವು ಮಕ್ಕಳು ತಂದೆಗೆ ಪ್ರೀತಿ ಪಾತ್ರ ಆಗಿದ್ದೀರಿ, ಆದರೆ ಸಮಯದ ಅನುಸಾರವಾಗಿ ನಿಮಿತ್ಯ ಆತ್ಮರು ಹೇಳುವಂತಹ ಶ್ರೀಮತದ ಆಧಾರದಿಂದ ನ್ಯಾರ ಮತ್ತು ಪ್ಯಾರ ಆಗಲಿಕ್ಕೆ ಮಕ್ಕಳಿಗೆ ಬರ್ತಾ ಇಲ್ಲ. ಜಿತನಾ ಜಲ್ದಿ ಪ್ಯಾರೆ ಬಂತೆ ಉತನೆ ನ್ಯಾರೆ ನಹಿ ಬಂತೆ. ಮಕ್ಕಳಾದಂಥವರು ಎಷ್ಟು ಬೇಗ ಎಲ್ಲರಿಗೂ ಪ್ರಿಯ ಆತ್ಮ ಆಗ್ತಾರೆ, ಪ್ರೀತಿ ಪಾತ್ರ ಆಗ್ತಾರೆ, ಅಷ್ಟು ಬೇಗ ಎಲ್ಲರಿಂದ ನಿರ್ಲಿಪ್ತ ಆಗಲಿಕ್ಕೆ ಸಾಧ್ಯವಾಗ್ತಿಲ್ಲ. ಪ್ಯಾರೆ ಬನನೆ ಮೇ ಹೋಶಿಯಾರ್ ಹೇ, ನ್ಯಾರೆ ಬನನೆ ಮೇ ಸೋಚತೆ, ಹಿಮ್ಮತ್ ಚಾಯಿ. ಪ್ರಿಯ ಆತ್ಮ ಆಗೋದ್ರಲ್ಲಿ ಬಹಳ ಹುಷಾರಿದ್ದಾರೆ ಮಕ್ಕಳು, ಆದರೆ ನಿರ್ಲಿಪ್ತ ಆಗೋದರಲ್ಲಿ ಸ್ವಲ್ಪ ದುರ್ಬಲ ಇದ್ದಾರೆ. ನಿರ್ಲಿಪ್ತ ಆಗಲಿಕ್ಕೆ ಧೈರ್ಯ ಬೇಕು. ನ್ಯಾರಾ ಬನನಾ ಹಿ ಕಿನಾರಾ ಛೋಡನಾ ಹೇ और किनारा छोड़ना ही बेहद की ವೈರಾಗ್ಯ ವೃತ್ತಿ. ನ್ಯಾರ ಆಗೋದು ಅಂದರೆ ಯಾವ ಆಧಾರಗಳನ್ನು ಹಿಡ್ಕೊಂಡಿದ್ದೇವೆ ಆ ಆಧಾರಗಳಿಂದ ದೂರ ಬರುವುದು, ಮುಕ್ತ ಆಗುವುದು ಅಂದ್ರೇ ಬೇಹದ್ದಿನ ವೈರಾಗಿಯಾಗುವುದು. किनारों को सहारा बनाए पकड़ना आता है लेकिन छोड़ने में क्या करते. ಅಕ್ಕಪಕ್ಕದ ಆಧಾರಗಳನ್ನು ಹಿಡ್ಕೊಳ್ಳೋದು ಬಹಳ ಸಹಜ ಆಗಿರ್ತದೆ. ನಿಮಗೆ ಎಲ್ಲ ದಡಗಳನ್ನು ಹಿಡ್ಕೊಂಡಿರ್ತೀರಿ, ಆದರೆ ಆ ಆಧಾರ ಬಿಡುವುದಕ್ಕೆ ಬಹಳ ಕಷ್ಟ ಆಗ್ತಿದೆ.
ಯಾಕೆ ಲಂಬಾ ಕ್ವೆಶ್ಚನ್ ಮಾರ್ಕ್ ಲಗಾ ದೇತೆ. ಎಲ್ಲ ಆಧಾರಗಳನ್ನು ಬಿಟ್ಬಿಡಿ ಅಂತ ಬಾಬಾ ಹೇಳಿದಾಗ ಉದ್ದಕ್ಕೆ ಪ್ರಶ್ನೆ ಚಿಹ್ನೆಯನ್ನು ಹಾಕ್ತೀರಿ. सेवा का इंचार्ज बनना बहुत अच्छा आता है, लेकिन इंचार्ज के साथ साथ स्वयं की और औरों की बैटरी चार्ज करने में मुश्किल लगता है. ಸೇವಾ ಕ್ಷೇತ್ರದಲ್ಲಿ ಸಂಚಾಲಿಕ ಆಗುವುದು ಎಷ್ಟು ಬೇಗ ನಿಮಗೆ ಬರ್ತದೆ. ಆದರೆ ಇನ್ಚಾರ್ಜ್ ಆಗಿನೂ ಪ್ರತಿನಿತ್ಯ ಆತ್ಮದ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುವಂಥ ಕೆಲಸ ಏನಿದೆ ಅದು ಮಕ್ಕಳಿಗೆ ಕಷ್ಟ ಆಗ್ತಿದೆ. इसलिए वर्तमान समय तपस्या द्वारा वैराग्य वृत्ति की अति आवश्यकता है. ಆದ್ದರಿಂದ ವರ್ತಮಾನ ಸಮಯದಲ್ಲಿ ತಪಸ್ಸಿನ ಮೂಲಕ ವೈರಾಗ್ಯ ವೃತ್ತಿಯ ಧಾರಣೆ ಮಾಡುವುದು ಅತಿ ಅವಶ್ಯಕ ಆಗಿದೆ. तपस्या की सफलता का विशेष आधार व सहज साधन है एक शब्द का पाठ पक्का करो. ತಪಸ್ಸಿನ ಸಫಲತೆಗೆ ವಿಶೇಷ ಆಧಾರ ಆಗಿದೆ ಒಂದು ಶಬ್ದದ ಪಾಠವನ್ನು ಪಕ್ಕಾ ಮಾಡಿಕೊಳ್ಳುವುದು. 2-3 लिखना मुश्किल होता है, एक लिखना बहुत सहज. 2-3 ಸಂಖ್ಯೆಯನ್ನು ಬರೆಯುವುದು ಕಷ್ಟ ಆಗ್ತದೆ. ಒಂದು ಸಂಖ್ಯೆಯನ್ನು ಬರೆಯುವುದು ಬಹಳ ಸಹಜ ಆಗಿದೆ. ತಪಸ್ಯಾ ಅರ್ಥಾತ್ ಏಕಕ ಬನನ. ತಪಸ್ಸು ಅಂದರೆ ಒಬ್ಬ ತಂದೆಯ ಮಗು ಆಗುವುದು. ಜಿಸ್ಕೋ ಬಾಪ್ ದಾದಾ ಏಕನಾಮಿ ಕಹತೆ. ತಪಸ್ಯಾ ಅರ್ಥಾತ್ ಮನ್ ಬುದ್ಧಿ ಕೋ ಏಕಾಗ್ರ ಕರ್ನ. ಒಬ್ಬನ ಮಗು ಆಗುವುದು, ಅದಕ್ಕೆ ಬಾಬಾ ಏಕನಾಮಿ ಅಂತ ಹೇಳ್ತಾರೆ. ಒಬ್ಬನ ಸ್ಮರಣೆಯಲ್ಲಿ ಇರುವುದು. ತಪಸ್ಯಾ ಅರ್ಥಾತ್ ಮನ ಬುದ್ಧಿ ಕೋ ಏಕಾಗ್ರ ಕರ್ನ. ತಪಸ್ಸು ಅಂದರೆ ಮನಸ್ಸು ಮತ್ತು ಬುದ್ಧಿಯನ್ನು ಏಕಾಗ್ರಗೊಳಿಸುವುದು. ತಪಸ್ಯಾ ಅರ್ಥಾತ್ ಏಕಾಂತ ಪ್ರಿಯ ರಹನ. ತಪಸ್ಸು ಅಂದರೆ ಏಕಾಂತ ಪ್ರಿಯ ಆಗಿ ಇರುವುದು. ತಪಸ್ಯಾ ಅರ್ಥಾತ್ ಸ್ಥಿತಿ ಕೋ ಏಕ ರಸ ರಖನ. ತಪಸ್ಸು ಅಂದರೆ ಏಕರಸ ಸ್ಥಿತಿಯಲ್ಲಿ ಇರುವುದು. ತಪಸ್ಯಾ ಅರ್ಥಾತ್ ಸರ್ವ ಪ್ರಾಪ್ತ ಖಜಾನೋं को ವ್ಯರ್ಥ ಸೆ ಬಚಾನಾ. ತಪಸ್ಸು ಅಂದರೆ ಪ್ರಾಪ್ತಿಯಾಗಿರುವ ಎಲ್ಲ ಖಜಾನೆಗಳನ್ನು ವ್ಯರ್ಥದಿಂದ ಉಳಿಸುವುದು. ಅರ್ಥಾತ್ ಇಕಾನಮಿ ಸೆ ಚಲ್ನಾ, ಅಂದರೆ ಉಳಿತಾಯದಿಂದ ನಡೆಯುವುದು. तो एक का पाठ पक्का हुआ ना. एक का पाठ मुश्किल है व सहज है. ಒಬ್ಬನೇ ತಂದೆ ಏಕ್ ಬಾಪ್ ದೂಸರಾ ನ ಕೋಯಿ ಎಂಬ ಪಾಠ ಪಕ್ಕಾ ಮಾಡಿಕೊಂಡಿದ್ದೀರಿ ತಾನೆ. ಒಬ್ಬನ ನೆನಪಿನಲ್ಲಿ ಇರುವುದು, ಒಬ್ಬನ ಜೊತೆಗೆ ಮನಬುದ್ಧಿಯನ್ನು ಜೋಡಿಸುವುದು, ಏಕಾಂತ ಪ್ರಿಯ ಆಗುವುದು, ಏಕರಸ ಸ್ಥಿತಿಯಲ್ಲಿ ಇರುವುದು, ಹೀಗೆ ಒಂದರ ಪಾಠದಲ್ಲಿ ಇರುವುದಕ್ಕೆ ಕಷ್ಟ ಆಗುತ್ತೋ ಸಹಜ ಆಗುತ್ತೋ. सहज है, लेकिन ऐसी भाषा तो नहीं बोलेंगे ना. ಈಗೇನೋ ತಂದೆಯ ಸನ್ಮುಖದಲ್ಲಿ ಸಹಜ ಇದೆ ಅಂತ ಹೇಳ್ತಿದ್ದೀರಿ, ಆದರೆ ಮುಂದೆ ಹೋಗಿ ಇಂಥ ಭಾಷೆಗಳನ್ನು ಆಡೋದಿಲ್ಲ ತಾನೆ. ಬಹುತ್ ಬಹುತ್ ಭಾಗ್ಯವಾನ್ ಹೋ.
अनेक प्रकार की मेहनत से छूट गए. ಬಹಳ ಬಹಳ ಭಾಗ್ಯಶಾಲಿ ಆತ್ಮಗಳಾಗಿದ್ದೀರಿ. ಅನೇಕ ಪ್ರಕಾರದ ಪರಿಶ್ರಮದಿಂದ ಮುಕ್ತ ಆಗಿದ್ದೀರಿ. दुनिया वालों को समय कराएगा और समय पर मजबूरी से करेंगे. बच्चों को बाप समय के पहले तैयार करते हैं और बाप की मोहब्बत से करते हो. ಪ್ರಪಂಚದವರು ಸಹ ನಾಳೆ ಸಾಧನೆ ಮಾಡ್ತಾರೆ, ವೈರಾಗಿಗಳು ಆಗ್ತಾರೆ. ಯಾವಾಗ ಅಂದರೆ ಅಂತಹ ಸಮಯ ಬಂದಾಗ. ಸಮಯ ಅವರ ಮೂಲಕ ಒತ್ತಾಯದಿಂದ ಆ ಪುರುಷಾರ್ಥ ಮಾಡಿಸ್ತದೆ. ಆದರೆ ನೀವು ಮಕ್ಕಳು ಸಮಯ ಬರುವ ಮೊದಲೇ ತಯಾರಾಗ್ತಿದ್ದೀರಿ. ಬಾಬಾ ನಿಮ್ಮನ್ನು ತಯಾರು ಮಾಡ್ತಾ ಇದ್ದಾರೆ. ತಂದೆಯ ಪ್ರೀತಿನೇ ನಿಮ್ಮನ್ನು तैयार ಮಾಡ್ತಾ ಇದೆ. अगर मोहब्बत से नहीं किया व थोड़ा किया तो क्या होगा. ಪ್ರೀತಿಯಿಂದ ನೀವು ಮಾಡದಿದ್ದರೆ ಅಥವಾ ಅಲ್ಪ ಸ್ವಲ್ಪ ಮಾಡಿದರೆ ಮುಂದೆ ಏನಾಗುವುದು. मजबूरी से करना ही पड़ेगा. बेहद का वैराग्य धारण करना ही होगा. लेकिन मजबूरी से करने का फल नहीं मिलता है. ಆವಾಗ ಒತ್ತಾಯದಿಂದ ನೀವು ಮಾಡಲೇಬೇಕಾಗ್ತದೆ. ಬೇಹದ್ದಿನ ವೈರಾಗ್ಯ ಧಾರಣೆ ಮಾಡಲೇಬೇಕಾಗ್ತದೆ. ಆದರೆ ಅನಿವಾರ್ಯತೆಯಿಂದ ಯಾರು ಮಾಡ್ತಾರೋ ಅವರಿಗೆ ಪ್ರೀತಿಯಿಂದ ಮಾಡುವವರಷ್ಟು ಫಲ ಸಿಗೋದಿಲ್ಲ. ಪ್ರೀತಿಯಿಂದ ಮಾಡೋರಿಗೆ ಹೆಚ್ಚಿನ ಫಲ, ಒತ್ತಾಯದಿಂದ ಮಾಡೋರಿಗೆ ಕಡಿಮೆ ಫಲ ಸಿಗ್ತದೆ. मोहब्बत का प्रत्यक्ष फल भविष्य फल बनता है और मजबूरी वालों को कहाँ से क्रॉस करना पड़ेगा. ತಂದೆಯ ಪ್ರೀತಿಯ ಆಧಾರದಿಂದ ಪುರುಷಾರ್ಥ ಮಾಡುವಂಥವ್ರಿಗೆ, ವೈರಾಗಿಯಾಗುವಂಥವ್ರಿಗೆ ವರ್ತಮಾನದಲ್ಲಿ ಪ್ರತ್ಯಕ್ಷ ಫಲನೂ ಸಿಗ್ತದೆ, ಜೊತೆಗೆ ಭವಿಷ್ಯ ಫಲನೂ ಜಮಾ ಆಗ್ತದೆ. ಆದರೆ ಅಸಹಾಯಕತೆಯಿಂದ ಮಾಡುವಂಥವರು ಕೊನೆಗೆ ಧರ್ಮರಾಜಪುರಿಯಿಂದ ದಾಟಿ ಹೋಗಬೇಕಾಗ್ತದೆ. क्रॉस करना भी क्रॉस में चढ़ने के समान है. ಧರ್ಮರಾಜಪುರಿಯನ್ನು ಕ್ರಾಸ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಕ್ರಾಸ್ ಮಾಡುವುದು ಅಂದರೆ ಕ್ರಾಸಿಗೆ ಏರುವುದು, ಶಿಲುಬೆಗೆ ಏರುವ ಸಮಾನ ಆಗಿದೆ. ತೋ ಕ್ಯಾ ಪಸಂದ್ ಹೈ. ಕ್ರಾಸ್ ಮಾಡುವುದು ಅಂದರೆ ಶಿಲುಬೆಗೆ ಏರುವುದರ ಸಮಾನ ಆಗಿದೆ. तो क्या पसंद है, मोहब्बत से करेंगे. बाप दादा कभी किनारों की लिस्ट सुनाएंगे. ऐसे तो जानने में होशियार हो. रिवाइज कराएंगे क्योंकि बाप दादा तो बच्चों की हर रोज़ की दिनचर्या जब चाहे तब देख सकते. ಬಾಪ್ ದಾದಾರವರ ಹತ್ತಿರ ಮಕ್ಕಳು ಹಿಡಿದಿರುವಂಥ ಆಧಾರಗಳ ಪಟ್ಟಿನೇ ರೆಡಿ ಇದೆ. ನಿಮಗೂ ಗೊತ್ತಿದೆ, ತಿಳ್ಕೊಳ್ಳೋದ್ರಲ್ಲಿ ಬಹಳ ಹುಷಾರಿದ್ದೀರಿ. ಬಾಬಾ ಬೇಕಾದರೆ ರಿವೈಸ್ ಮಾಡಿಸಿದರೆ ಬೇಗ ಬೇಗ ಹೇಳಿಬಿಡ್ತೀರಿ. ತಂದೆಯ ಹತ್ತಿರ ಮಕ್ಕಳ ಇಡೀ ದಿನಚರ್ಯೆ ಕ್ಷಣದಲ್ಲಿ ಪ್ರತ್ಯಕ್ಷ ಆಗಿಬಿಡ್ತದೆ. ಕ್ಷಣದಲ್ಲಿ ಬಾಪ್ ದಾದಾ ಮಕ್ಕಳ ದಿನಚರ್ಯೆ ಏನಿದೆ, ಯಾರ್ಯಾರು ಇನ್ನೂ ಆಧಾರಗಳನ್ನು ಹಿಡ್ಕೊಂಡಿದ್ದಾರೆ,
ಪುರುಷಾರ್ಥದ ಸ್ಥಿತಿ ಗತಿ ಏನಿದೆ ಅನ್ನೋದು ಸೆಕೆಂಡಲ್ಲಿ ಬಾಬಾ ಅಲ್ಲಿ ನೋಡಬಹುದು. एक एक के देखने का सारा दिन धंधा नहीं करते. साकार ब्रह्मा बाप को देखा, उनकी नज़र स्वतः ही कहाँ पड़ती थी. चाहे आपका पत्र हो, चाहे पोता मेल हो, चाहे कोई चाल चलन हो, चाहे कोई 8 पेज का पत्र हो, लेकिन बाप की नज़र कहाँ पड़ती थी. ಒಬ್ಬೊಬ್ಬರದು ಇಡೀ ದಿನದ ಕಾರ್ಯಕ್ರಮ ನಾನು ನೋಡಬೇಕಿಲ್ಲ. ಹೇಗೆ ಸಾಕಾರ ಬ್ರಹ್ಮ ಬಾಬಾ ಮಕ್ಕಳ ಪತ್ರಗಳನ್ನು ಬಂದಾಗ, ಸಮಾಚಾರ ಬಂದಾಗ, ಮಕ್ಕಳ ಲೆಕ್ಕಾಚಾರ ಪತ್ರದ ಮೂಲಕ ಮಧುಬನಕ್ಕೆ ಬಂದಾಗ ವಿಶೇಷವಾಗಿ ದೃಷ್ಟಿ ಯಾವುದರ ಕಡೆಗೆ ಹೋಗ್ತಿತ್ತು. जहाँ डायरेक्शन देना होगा, जहाँ आवश्यकता होगी, बाप दादा देखते भी सब है, लेकिन नहीं भी देखते, जानते भी है, नहीं भी जानते. जो आवश्यक नहीं है वह न देखते हैं न जानते. ಮಕ್ಕಳು 8 10 ಪುಟಗಳ ಪತ್ರ ಬರೆದರೂ ಸಹ ಬ್ರಹ್ಮಬಾಬೋರ ದೃಷ್ಟಿ ಎಲ್ಲಿ ಹೋಗ್ತಿತ್ತು ಅಂದರೆ, ಎಲ್ಲಿ ಸಲಹೆ ಕೊಡುವ ಅಗತ್ಯ ಇರ್ತಿತ್ತು, ಮಕ್ಕಳಿಗೆ ಉತ್ತರ ಬರೆಯುವ ಅವಶ್ಯಕತೆ ಇರ್ತಿತ್ತು, ಆ ವಿಚಾರಗಳ ಕಡೆಗೆ ಬ್ರಹ್ಮ ತಂದೆಯ ದೃಷ್ಟಿ ಹೋಗ್ತಿತ್ತು. ಅಂದರೆ ಬಾಪ್ ದಾದಾ ಎಲ್ಲರ ಪತ್ರಗಳನ್ನು ನೋಡಿದರೂ ನೋಡ್ತಿದ್ರು, ನೋಡಿದರೂ ನೋಡದಂತೆಯೂ ಇರ್ತಿದ್ರು. ಯಾವುದು ಬೇಕು ಅದನ್ನು ನೋಡ್ತಿದ್ರು, ತಿಳ್ಕೋತಿದ್ರು. ಯಾವುದು ಅವಶ್ಯಕತೆ ಇರ್ತಿರಲಿಲ್ಲ ಅದನ್ನು ನೋಡ್ತಿರಲಿಲ್ಲ, ತಿಳ್ಕೋತಿರ್ಲಿಲ್ಲ. खेल तो बहुत अच्छे देखते, वह फिर कभी सुनाएंगे. ಹಾಗೆಯೇ ಇವತ್ತಿಗೂ ಬಾಪ್ ದಾದಾ ಸೂಕ್ಷ್ಮ ವತನದಲ್ಲಿ ಮಕ್ಕಳನ್ನು ಇಮರ್ಜ್ ಮಾಡಿದಾಗ ಮಕ್ಕಳು ಒಳ್ಳೊಳ್ಳೆ ಆಟಗಳನ್ನು ತೋರಿಸ್ತಾರೆ. ಮಕ್ಕಳ ಆಟಗಳನ್ನು ಬಾಬಾ ಸೂಕ್ಷ್ಮ ವತನದಲ್ಲಿ ನೋಡ್ತಾ ಇರ್ತಾರೆ. ಹಾಗಾದರೆ ಮಕ್ಕಳು ಯಾವ ರೀತಿಯ ಆಟಗಳನ್ನು ತೋರಿಸ್ತಾರೆ, ಅದರ ಬದಲಾಗಿ ಏನು ಮಾಡಬೇಕು ಅನ್ನೋದರ ಬಗ್ಗೆ ಮತ್ತೊಂದು ಮುರಳಿಯಲ್ಲಿ ಶಿಕ್ಷಣ ಕೊಡ್ತೀನಿ, ಹೇಳ್ತೀನಿ ಅಂತ ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ. ತಪಸ್ಯಾ ಕರ್ನಾ, ಬೇಹದ್ ಕಿ ವೈರಾಗ್ಯ ವೃತ್ತಿ ಮೇ ರಹನಾ सहज है ना. किनारों को छोड़ना मुश्किल है, लेकिन बनना भी आपको ही. कल्प कल्प की प्राप्ति के अधिकारी बने हो और अवश्य बनेंगे. अच्छा, ತಪಸ್ಸು ಮಾಡುವುದು, ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಇರುವುದು, ಆಧಾರಗಳನ್ನು ಬಿಡುವುದು ಕಷ್ಟ ಇದೆಯೋ ಸಹಜ ಇದೆಯೋ? ಕಷ್ಟ ಇದ್ರೂ ಅದನ್ನು ನೀವೇ ಮಾಡಬೇಕಾಗಿದೆ. ಕಲ್ಪ ಕಲ್ಪಕ್ಕೂ ಪ್ರಾಪ್ತಿಗೆ ಅಧಿಕಾರಿ ನೀವೇ ಆಗಿದ್ದೀರಿ. ಈ ಕಲ್ಪದಲ್ಲಿಯೂ ನೀವೇ ಆಗ್ತೀರಿ, ಆಗಲೇಬೇಕು. ಒಳ್ಳೆಯದು. इस कल्प पहले बार आने वाले अनेक कल्पों के पुराने और इस कल्प के नए बच्चों को चांस मिला है. ಬಹಳ ಕಲ್ಪಗಳಲ್ಲಿ ಬಂದು ಹೋಗಿರುವಂಥ, ಈ ಕಲ್ಪದಲ್ಲಿ ಮೊದಲನೇ ಸಲ ಬಂದಂತಹ ಹೊಸ ಮಕ್ಕಳಿಗೆ ಮಿಲನದ ಅವಕಾಶ ಕೊಡಲಾಗಿದೆ. तो चांस मिलने की ಖುಷಿ ಹೇನ. ಇಂಥ ಒಂದು ಚಾನ್ಸ್ ಸಿಕ್ಕಿದ್ದಕ್ಕೆ ಹೊಸ ಹೊಸ ಮಕ್ಕಳಿಗೆ ಖುಷಿ ಇದೆ ಅಲ್ವಾ. ಮೆಜಾರಿಟಿ ನಯೇ ಹೇ,
ಟೀಚರ್ಸ್ ಪುರಾಣಿ. ಇಂದು ಬಂದಂತಹ ಬಹುಸಂಖ್ಯಾತ ಮಕ್ಕಳು ಹೊಸಬರಿದ್ದಾರೆ. ನಿಮಿತ್ತ ಶಿಕ್ಷಕಿಯರು ಮಾತ್ರ ಹಳಬರಿದ್ದಾರೆ. तो टीचर क्या करेगी? ವೈರಾಗ್ಯ ವೃತ್ತಿ ಧಾರಣ ಕರೇಗಿನಾ? ಹಾಗಾದರೆ ತಾವೆಲ್ಲ ಟೀಚರ್ಸ್ಗಳು ಏನು ಮಾಡ್ತೀರಾ? ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡ್ತೀರಿ ತಾನೆ? ಕಿನಾರಾ छोड़ेंगे कि उस समय कहेंगे करना तो चाहते हैं लेकिन कैसे करें? ಎಲ್ಲ ಆಧಾರಗಳನ್ನು ಬಿಡ್ತೀರಿ ತಾನೆ? ಅಥವಾ ಆ ಸಮಯದಲ್ಲಿ ಹೇಗೆ ಬಿಡುವುದು ಅಂತ ಪ್ರಶ್ನೆ ಮಾಡ್ತೀರಾ? ಕರ್ಕೆ ದಿಖ್ಲಾನೆ ವಾಲೆ ಹೋ ಯಾ ಸುನಾನೆ ವಾಲೆ ಹೋ? ಅಂತಹ ಒಂದು ಪುರುಷಾರ್ಥ ಮಾಡಿ ತೋರಿಸುವಂಥವರಾಗಿದ್ದೀರಾ ಅಥವಾ ಕೇವಲ ವಿದ್ಯಾರ್ಥಿಗಳಿಗೆ ಹೇಳುವಂಥವರಾಗಿದ್ದೀರಾ? जो भी चारों ओर के बच्चे आए हुए हैं, सब बच्चों को बाप दादा साकार रूप में देखने से हर्षित हो रहे. ನಾಲ್ಕು ಕಡೆಯಿಂದ ಬಂದಂತಹ ಮಕ್ಕಳನ್ನು ಸಾಕಾರ ರೂಪದಲ್ಲಿ ನೋಡಿ ಬಾಪ್ ದಾದಾರವರು ಹರ್ಷಿತ ಆಗ್ತಿದ್ದಾರೆ. ಹಿಮ್ಮತ್ ರಖಿ ಹೇ और मदद बाप की सदा है ही. ನೀವು ಧೈರ್ಯದಿಂದ ಮುಂದೆ ಬಂದಿದ್ದೀರಿ, ಅದಕ್ಕಾಗಿ ತಂದೆಯ ಸಹಯೋಗ ಇದ್ದೇ ಇದೆ. ಹಿಮ್ಮತ್ ಸೆ ಮದದ್ ಕೆ ಅಧಿಕಾರ ಕಾ ಅನುಭವ ಕರ್ತೆ ಸಹಜ ಉಡ್ತೆ ಚಲೋ. ಸಾಹಸ ನಿಮ್ಮದು, ಸಹಯೋಗ ತಂದೆಯದು. ತಂದೆಯ ಸಹಯೋಗದ ಅಧಿಕಾರವನ್ನು ಅನುಭವ ಮಾಡ್ತಾ ಹಾರ್ತಾ ಹೋಗ್ರಿ, ಹಾರ್ತಾ ಇರಿ. ಬಾಪ್ ಮದದ್ ದೇತೆ ಹೇ ಲೇಕಿನ್ ಲೇನೆ ವಾಲೆ ಲೇವೇನಾ? ಬಾಬಾ ಮಕ್ಕಳಿಗೆ ಪ್ರತಿ ಕ್ಷಣದಲ್ಲೂ ಸಹಾಯ ಮಾಡ್ತಾರೆ, ಆದರೆ ಆ ಸಹಾಯವನ್ನು ಪಡ್ಕೊಳ್ಳುವಂಥವರು ಪಡ್ಕೋಬೇಕಲ್ವಾ? ದಾತಾ ದೇತಾ ಹೇ लेकिन लेने वाले ಯಥಾಶಕ್ತಿ ಬನ್ ಜಾತೆ. ಕೊಡುವಂತಹ ದಾತ ಕೊಡ್ತಾ ಹೋಗ್ತಾನೆ, ಇಸ್ಕೊಳ್ಳುವಂಥವರು ಪಡ್ಕೊಳ್ಳುವಂಥವರು ಯಥಾಶಕ್ತಿ ಆಗಿಬಿಡ್ತಾರೆ, ಸಂಪೂರ್ಣವಾಗಿ ಪಡ್ಕೊಳ್ಳೋದಿಲ್ಲ. ತೋ ಯಥಾಶಕ್ತಿ ನಹಿ ಬನ್ನ, ಸದಾ ಸರ್ವಶಕ್ತಿವಾನ್ ಬನನಾ. ನೀವು ಯಥಾಶಕ್ತಿ ಪಡ್ಕೊಳ್ಳುವಂಥವರಾಗಬೇಡಿ. ಸರ್ವಶಕ್ತಿವಂತನ ಮಕ್ಕಳು ಸರ್ವಶಕ್ತಿವಾನಾಗಿ ಸರ್ವಶಕ್ತಿಗಳನ್ನು, ಗುಣಗಳನ್ನು, ಆಸ್ತಿಯನ್ನು ಸಂಪೂರ್ಣವಾಗಿ ಪಡ್ಕೊಳ್ಳಿ. ತೋ ಪೀಛೆ ಆನೆ ವಾಲೆ ಭಿ ಆಗೆ ನಂಬರ್ ಲೇ ಲೇಂಗೆ. ಈ ಥರ ಮಾಡುವುದರಿಂದ ತಡವಾಗಿ ಬಂದವರು ಸಹ ಮುಂದಿನ ಸ್ಥಾನವನ್ನು ಪಡ್ಕೋಬಹುದು. ಸಮझा? ಸರ್ವಶಕ್ತಿಯೋಂ ಕೆ ಅಧಿಕಾರ ಕೋ ಪೂರಾ ಪ್ರಾಪ್ತ ಕರೋ. ತಿಳಿಯುತ್ತೆ? ಸರ್ವಶಕ್ತಿಗಳ ಅಧಿಕಾರವನ್ನು ತಂದೆಯಿಂದ ಸಂಪೂರ್ಣವಾಗಿ ಪ್ರಾಪ್ತಿ ಮಾಡಿಕೊಳ್ಳಿ. ಅಚ್ಚ ಚಾರೋ ಓರ್ ಕೆ सर्वस्नेही आत्माएं, सदा बाप के प्यार का रिटर्न देने वाले अनन्य आत्माएं, सदा तपस्वी मूर्त स्थिति में स्थित रहने वाले बाप की समीप आत्माएं, सदा बाप के समान बनने के लक्ष्य को लक्षण रूप में लाने वाले ऐसे देश विदेश के सर्व बच्चों को दिलाराम बाप की दिल व जान सिक व प्रेम से याद, प्यार और नमस्ते. ನಾಲ್ಕು ಕಡೆಯ ಸರ್ವ ಸ್ನೇಹಿ ಆತ್ಮರಿಗೆ ಸದಾ ತಂದೆಯ ಸ್ನೇಹದ ಬದಲಾಗಿ
ಪ್ರೀತಿಯನ್ನು ನಿಭಾಯಿಸುವಂತಹ ಪ್ರತಿಫಲವನ್ನು ಕೊಡುವಂಥ ಆತ್ಮರಿಗೆ, ಅನನ್ಯ ಆತ್ಮರಿಗೆ, ತಪಸ್ವಿ ಮೂರ್ತಿಯಾಗಿ ತಪಸ್ಸಿನ ಸ್ಥಿತಿಯಲ್ಲಿ ಸ್ಥಿತ ಆಗುವಂಥ ಮಕ್ಕಳಿಗೆ, ತಂದೆಯ ಸಮೀಪದಲ್ಲಿ ಇದ್ದು ತಂದೆಯ ಸಮಾನ ಆಗುವ ಲಕ್ಷ್ಯವನ್ನು ಇಟ್ಕೊಂಡು ಅಂತಹ ಲಕ್ಷಣಗಳನ್ನು ಧಾರಣೆ ಮಾಡಿರುವಂಥ ಮಕ್ಕಳಿಗೆ, ದೇಶ ವಿದೇಶದ ಎಲ್ಲ ಮಕ್ಕಳಿಗೆ ಹೃದಯ ರಾಮ ತಂದೆಯ ಹೃದಯಪೂರ್ವಕವಾದಂತಹ ಪ್ರೀತಿಯ ನೆನಪು, ಪ್ರೀತಿ ಮತ್ತು ನಮಸ್ತೆ. दादियों से अव्यक्त मुलाकात. अष्टशक्तिधारी इष्ट और अष्ट होना. ತಾವೆಲ್ಲ ದಾದಿಯರು ಅಷ್ಟಶಕ್ತಿಧಾರಿ, ಭಕ್ತರ ಇಷ್ಟ ದೇವಿಯರು, ಅಷ್ಟದೇವಿಯರು ಆಗಿದ್ದೀರಲ್ವಾ. अष्ट की निशानी क्या है? हर कर्म में समय प्रमाण, परिस्थिति प्रमाण, हर शक्ति कर्म में लाने वाले. ಅಷ್ಟಶಕ್ತಿಯರು ಅಥವಾ ಶಿವಶಕ್ತಿಯರು, ಇಷ್ಟದೇವಿಯರ ಗುರ್ತೇನು? ಅವರು ಪ್ರತಿಯೊಂದು ಶಕ್ತಿಯನ್ನು ಸಮಯದ ಅನುಸಾರವಾಗಿ, ಪರಿಸ್ಥಿತಿಯ ಅನುಸಾರವಾಗಿ ಕಾರ್ಯರೂಪದಲ್ಲಿ ತರ್ತಾರೆ. अष्टशक्तियाँ इष्ट भी बना देती है और अष्ट भी बना देती है. ಅಷ್ಟಶಕ್ತಿ ಸ್ವರೂಪ ಆಗಿರುವಂಥ ಮಕ್ಕಳು ಅನೇಕ ಭಕ್ತರಿಗೆ ಇಷ್ಟ ಆಗಿರ್ತಾರೆ, ಪ್ರೀತಿ ಪಾತ್ರ ಆಗಿರ್ತಾರೆ. ಅನೇಕರನ್ನು ತಮ್ಮ ಸಮಾನ ಅಷ್ಟರತ್ನಗಳಲ್ಲಿ ಬರುವಂತೆ ತಯಾರು ಮಾಡ್ತಾರೆ. ಅಷ್ಟಶಕ್ತಿಧಾರಿ ಹೋ इसलिए आठ भुजाएं दिखाते. ತಾವೆಲ್ಲರೂ ಅಷ್ಟಶಕ್ತಿಧಾರಿಯಾಗಿದ್ದೀರಿ, ಅದಕ್ಕಾಗಿ ವಿಶೇಷವಾಗಿ ಶಿವಶಕ್ತಿಯರಿಗೆ, ದೇವಿಯರಿಗೆ 8 ಕೈಗಳನ್ನು ತೋರಿಸ್ತಾರೆ. ವೈಸೆ ಹೈ ತೋ ಬಹುತ್, ಲೇಕಿನ್ 8 ಮೇ ಮೆಜಾರಿಟಿ ಆ ಜಾತಿ. ಹಾಗೆ ನೋಡಿದರೆ ತಂದೆಯಿಂದ ನಿಮಗೆ ಸಿಗುವಂಥ ಶಕ್ತಿಗಳು ಅನೇಕ ಇವೆ. ಆದರೆ ಮುಖ್ಯವಾಗಿ ನಾವು ಅಷ್ಟಶಕ್ತಿಗಳು ಅಂತ ಹೇಳ್ತೀವಿ. ಆ ಅಷ್ಟಶಕ್ತಿಗಳಲ್ಲಿ ಉಳಿದ ಎಲ್ಲ ಶಕ್ತಿಗಳು ಸಮಾವೇಶ ಆಗಿವೆ. ವಿಶೇಷ ಶಕ್ತಿಯೋं को समय पर कार्य में लाना है. ಅಷ್ಟಭುಜಾಧಾರಿ ಆಗಿರುವಂತಹ, ಅಷ್ಟಶಕ್ತಿ ಸ್ವರೂಪಿಣಿಯಾಗಿರುವಂತಹ ತಾವೆಲ್ಲ ದಾದಿ ದೀದಿಯರು ವಿಶೇಷ ಶಕ್ತಿಗಳನ್ನು ಸಮಯದ ಅನುಸಾರವಾಗಿ, ಸಮಯಕ್ಕೆ ಸರಿಯಾಗಿ ಕಾರ್ಯರೂಪದಲ್ಲಿ ತರಬೇಕು. ಜೈಸಾ ಸಮಯ ಜೈಸಿ ಪರಿಸ್ಥಿತಿ ವೈಸಿ ಸ್ಥಿತಿ. ಎಂತಹ ಸಮಯ ಬರ್ತದೆ, ಎಂತಹ ಪರಿಸ್ಥಿತಿ ಬರ್ತದೆ, ಅಂತಹ ಸ್ಥಿತಿ ನಿಮ್ಮಲ್ಲಿ ಇರಬೇಕು. ಇಸ್ಕೋ ಕಹತೆ ಹೇ ಅಷ್ಟ ವ ಇಷ್ಟ. ಈ ಥರ ಇರುವಂಥವ್ರಿಗೆ ಹೇಳ್ತಾರೆ ಅಷ್ಟಶಕ್ತಿ ಸ್ವರೂಪಿಣಿ ಅಥವಾ ಇಷ್ಟದೇವಿ ಅಂತ. तो ऐसा ग्रुप तैयार है ना? विदेश में कितने तैयार हैं? अष्ट में आने वाले हैं ना? ಇಂತಹ ಒಂದು ಗ್ರೂಪನ್ನು ತಯಾರು ಮಾಡಿದ್ದೀರಿ ತಾನೆ. ವಿದೇಶದ ಮಕ್ಕಳು ಎಷ್ಟು ಜನ ಈ ಗ್ರೂಪಿನಲ್ಲಿ ಬರುವಂಥವರು ತಯಾರಾಗಿದ್ದೀರಿ? ಅಚ್ಚ. सवेरे ब्रह्म मुहूर्त के समय संतरी दादी ने शरीर छोड़ा. 13/12/90 13/12/90 ಇಸ್ವಿಯ ಬೆಳಗಿನ ಸಮಯದಲ್ಲಿ, ಬ್ರಹ್ಮ ಮುಹೂರ್ತದಲ್ಲಿ ಸಂತರಿ ದಾದಿಯವರು ದೇಹ ಬಿಟ್ಟರು. ಅಚ್ಚಾ ಹೇ, ಜಾನಾ ತೋ ಸಬ್ಕೋ ಹಿ ಹೇ. ಒಳ್ಳೆಯದು,
ಎಲ್ಲರೂ ಹೋಗಲೇಬೇಕು. ಎವರ್ ರೆಡಿ ಹೋ ಯಾ ಯಾದ್ ಆಯೇಗಾ. ಎಲ್ಲರೂ ಹೋಗಲೇಬೇಕು ತಾನೆ. ಇವರಂತೆ ತಾವೆಲ್ಲರೂ ಎವರ್ ರೆಡಿ ಆಗಿದ್ದೀರಾ? ಅಥವಾ ಮೇರಾ ಸೆಂಟರ್ ಜಿಜ್ಞಾಸುओं का क्या होगा, ಮೇರಾ ಮೇರಾ ತೋ ಯಾದ್ ನಹಿ ಆಯೇಗಾ ನಾ. ನನ್ನ ಸೇವಾ ಕೇಂದ್ರ, ನನ್ನ ವಿದ್ಯಾರ್ಥಿಗಳು, ನಾನು ಹೋದ ನಂತರ ಏನಾಗುವುದು, ಈ ಥರ ನಿಮಗೆ ನೆನಪು ಬರಲ್ಲ ತಾನೆ. ಜಾನಾ ತೋ ಸಬ್ಕೋ ಹೇ, ಲೇಕಿನ್ ಹರೇಕ್ ಕೆ ಹಿಸಾಬ್ ಅಪ್ನೆ ಅಪ್ನೆ ಹೇ. ಹೋಗೋದಂತೂ ಎಲ್ಲರೂ ಹೋಗಲೇಬೇಕು, ಆದರೆ ಪ್ರತಿಯೊಬ್ಬರ ಲೆಕ್ಕಾಚಾರ ಬೇರೆ ಬೇರೆ ಇದೆ. ಹಿಸಾಬ್ ಕಿತಾಬ್ ಚುಕ್ತು करने के बिना कोई जा नहीं सकता, इसलिए सब ने खुशी से छुट्टी दी. ಲೆಕ್ಕಾಚಾರ ತೀರಿಸದೆ ವಿನಃ ಯಾರೂ ಹೋಗುವಂತೆ ಇಲ್ಲ. ಅವರು ತಮ್ಮ ಲೆಕ್ಕಾಚಾರವನ್ನು ಖುಷಿ ಖುಷಿಯಿಂದ ತೀರಿಸಿದ್ರು. ಆದ್ದರಿಂದ ಕಳಿಸುವಂಥವರು ಸಹ ಸಂತ್ರಿ ದಾದಿಯವರಿಗೆ ಖುಷಿ ಖುಷಿಯಿಂದ ಕಳಿಸಿಕೊಟ್ರು. ಸಬ್ಕೋ ಅಚ್ಚಾ ಲಗಾನ, ಐಸಾ ಜಾನ ಅಚ್ಚಾ ಹೇನ. ದಾದಿಯವರು ಅಚಾನಕವಾಗಿ ಕಲ್ಕತ್ತಾದಿಂದ ಬಂದಿದ್ದರು ನಿರ್ಮಲ್ ಶಾಂತ ದಾದಿಯವರ ಜೊತೆಗೆ, ಮತ್ತು ಅಚಾನಕ್ಕಾಗಿ ಮಧುಬನದಲ್ಲಿ ದೇಹ ಬಿಟ್ಟರು. ಅವರ ಒಂದು ಈ ಸಹಜ ಸಾವು ಏನಿತ್ತೋ, ಸಹಜ ಮರಣ ಎಲ್ಲರಿಗೂ ಹಿಡಿಸ್ತು. ಯಾವ ಕಾಯಿಲೆ ಇರಲಿಲ್ಲ, ನೆರಳಲಿಲ್ಲ, ಆಸ್ಪತ್ರೆಗೆ ಹೋಗಲಿಲ್ಲ. ಬಾಬನ ನೆನಪು ಮಾಡ್ತಾ ಮಾಡ್ತಾ ಅಚಾನಕ್ ಪ್ರೋಗ್ರಾಮ್ ಮಾಡ್ಕೊಂಡು ಬಂದಿದ್ದರು ಮತ್ತು ಮಧುಬನದಲ್ಲಿ ದೇಹ ಬಿಟ್ಟರು. ಈ ಥರ ಹೋಗುವುದು ಒಳ್ಳೆಯದು ತಾನೆ. ತೋ ಆಪ್ ಬಿ ಎವರ್ ರೆಡಿ ಹೋ ಜಾನ. ಉಳಿದ ಮಕ್ಕಳಿಗೆ ಬಾಬಾ ಹೇಳ್ತಾ ಇದ್ದಾರೆ, ಇವರಂತೆ ನೀವು ಸಹ ಎವರ್ ರೆಡಿ ಆಗಿರಿ. ಅಚ್ಚ ವರದಾನ್. ಯಥಾರ್ಥ ಯಾದ ದ್ವಾರ ಸರ್ವಶಕ್ತಿ ಸಂಪನ್ನ बनने वाले सदा शस्त्रधारी कर्मयोगी भव. ಯಥಾರ್ಥ ನೆನಪಿನ ಮೂಲಕ ಸರ್ವಶಕ್ತಿ ಸಂಪನ್ನ ಆಗುವಂತಹ ಸದಾ ಶಸ್ತ್ರಧಾರಿ कर्मयोगी आत्मा भव. यथार्थ याद का अर्थ है सर्व शक्तियों से सदा संपन्न रहना. ಯಥಾರ್ಥ ನೆನಪಿನ ಅರ್ಥ ಆಗಿದೆ ಸರ್ವಶಕ್ತಿಗಳಿಂದ ಸದಾ ಸಂಪನ್ನ ಆಗಿ ಇರುವುದು. ಪರಿಸ್ಥಿತಿ ರೂಪಿ ದುಶ್ಮನ್ ಆಯೆ व शस्त्र काम में नहीं आए तो शस्त्रधारी नहीं कहा जाएगा. ಪರಿಸ್ಥಿತಿಯ ಶತ್ರುಗಳು ಬಂದಾಗ ನಿಮ್ಮ ಶಸ್ತ್ರಗಳು ಕೆಲಸ ಮಾಡಲಿಲ್ಲ ಅಂದರೆ ನಿಮಗೆ ಶಸ್ತ್ರಧಾರಿ ಎಂದು ಹೇಳಲಿಕ್ಕೆ ಆಗೋದಿಲ್ಲ. ಹರ್ ಕರ್ಮ ಮೇ ಯಾದ್ ಹೋ ತಬ್ ಸಫಲತಾ ಹೋಗಿ. ಪ್ರತಿಯೊಂದು ಕರ್ಮದಲ್ಲಿ ನೆನಪು ಇರಬೇಕು, ಯೋಗ ಸಮಾವೇಶ ಆಗಿರಬೇಕು, ಆಗ ನಿಮಗೆ ಸಫಲತೆ ಸಿಗುವುದು. ಜೈಸೆ कर्म के बिना एक सेकंड भी नहीं रह सकते, वैसे कोई भी कर्म योग के बिना नहीं कर सकते. ಹೇಗೆ ಕರ್ಮ ಬಿಟ್ಟು ಒಂದು ಸೆಕೆಂಡು ಇರಲಿಕ್ಕೆ ಆಗೋದಿಲ್ಲ, ಹಾಗೆ ಯಾವುದೇ ಕರ್ಮ ಯೋಗ ಬಿಟ್ಟು ಮಾಡಲಿಕ್ಕೆ ಆಗಬಾರದು. ಯೋಗಯುಕ್ತ ಆಗಿಯೇ ಕರ್ಮ ಮಾಡಬೇಕು. ಇಸ್ಲಿಯೇ ಕರ್ಮಯೋಗಿ ಶಸ್ತ್ರಧಾರಿ ಬನೋ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, कर्मयोगी ಆಗ್ರಿ, शस्त्रधारी ಆಗ್ರಿ. समय पर सर्व शक्तियों को ऑर्डर प्रमाण ಯೂಸ್ करो. ಸಮಯದ ಅನುಸಾರವಾಗಿ ಸರ್ವಶಕ್ತಿಗಳಿಗೆ ಆದೇಶ ಕೊಟ್ಟು
ಅದರ ಪ್ರಯೋಗ ಮಾಡ್ರಿ. ಸರ್ವಶಕ್ತಿಗಳನ್ನು ಕಾರ್ಯರೂಪದಲ್ಲಿ ಉಪಯೋಗಿಸುತ್ತಾ ಹೋಗಿರಿ. ತಬ್ ಕಹೆಂಗೆ ಯಥಾರ್ಥ ಯೋಗಿ. ಅಂಥವರಿಗೆ ಮಾತ್ರ ಯಥಾರ್ಥ ಯೋಗಿ ಎಂದು ಹೇಳಲಾಗ್ತದೆ. ಸ್ಲೋಗನ್: जिनके संकल्प और कर्म महान है वही ಮಾಸ್ಟರ್ ಸರ್ವಶಕ್ತಿಮಾನ್ है. ಯಾರ ಸಂಕಲ್ಪಗಳು ಮತ್ತು ಕರ್ಮಗಳು ಮಹಾನ್ ಆಗಿರ್ತವೆ ಅವರೇ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿರುತ್ತಾರೆ. ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.